ವಿಫಲರಾಗಿದ್ದಾರೆ. ಮದ್ಯ ಮಾರಾಟವನ್ನು ನಿಷೇಧ ಏನು ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ನಾವು ಅನೇಕ ಕಡೆ ಸಾರ್ವತ್ರಿಕವಾಗಿ ಶಿರಾದ ಎಲ್ಲ ಊರುಗಳು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ, ನಿಷೇಧ ಮಾಡಿರಿ ಅಂತ ಹೇಳಿದ್ದೀವಿ. ಅವ್ರು ಏನು ಹೇಳ್ತಾರೆ ಅಂದರೆ ಬಂದರೆ ಇಷ್ಟು ಲೀಟ್ರ್ ಮಿನಿಮಮ್ ಇಷ್ಟು ಲೀಟ್ರ್ ಮೇಲೆ ಇರಬೇಕು, ಅದು ನಡೆಯೋದಕ್ಕೆ ಅಂತಾರೆ. ಅವ್ರು ಬರೋದಕ್ಕೂ ಸಮೇತ ಅದು ಯಾರು ಮಾಹಿತಿ ಕೊಡ್ತಾರೋ ಅದಕ್ಕೆ ಮುಂಚೆನೇ ಅವ್ರ ಮಾಹಿತಿ ಹೋಗಿರ್ತೈತೆ. ಅವ್ರು ಅಡಾಪ್ಟ್ ಮಾಡಿ ಅವ್ರು ಕುಡಿಯೋಕೆ ತಂದು ಇಟ್ಕೊಂಡಿದ್ದಂತ 1-2 ಪ್ಯಾಕೆಟ್ ಇಟ್ಕೊಂಡಿರ್ತಾರೆ. ಅದರಿಂದ ದಯವಿಟ್ಟು ನೀವು ಈ ಸಂಬಂಧಪಟ್ಟ ಕೂಡಲೇ ಅಬಕಾರಿ ಇಲಾಖೆ ಅವರು ರವೀಂದ್ರ ಅವರು ಅಥವಾ ಇವಾಗ ಯಾರಿದ್ದೀರ ಅಧಿಕಾರಿಗಳು ಬಂದು ಕಗ್ಲಾಡ ಗ್ರಾಮದನ್ನ ವೀಕ್ಷಣೆ ಮಾಡಬೇಕು. ಯಾವ್ಯಾವ ಅಂಗಡಿಗಳು ಮಾತ್ರ ಅಂತ ಇಲ್ಲಿ ಕೇಳಿದ್ರೆ ತಡಿಬೇಕು. ಮತ್ತೆ ಇನ್ನೂ ಒಂದು ಏನು ಹೇಳ್ತಿದ್ರೆ, ಇದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಇರೋದ್ರಿಂದ ತಾವರೆಕೆರೆ ಪೊಲೀಸ್ ಠಾಣಾಧಿಕಾರಿಗಳು ಪ್ರತಿ ತಿಂಗಳು 2ನೇ ಭಾನುವಾರ ಸರ್ಕಾರದ ಆದೇಶ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ SC ST ಸಮುದಾಯದವರ ಕುಂದುಕೊರತೆ ಕೇಳಬೇಕನ್ನೋದು ಸರ್ಕಾರದ ಆದೇಶ. ಆದರೆ ಇಲ್ಲಿ ಬಂದಿಲ್ಲ. ಈ ಹಣ ನೀವು ಎಷ್ಟು ವರ್ಷ ಆಗೈತೆ ಎಂದಾರು ಇಲ್ಲಿ ಪೊಲೀಸ್ನವ್ರು ಬಂದು ಕುಂದುಕೊರತೆ ಸಭೆ ಮಾಡ್ಯಾರ ನೋಡಿ. SC ST ಸಮುದಾಯಗಳು ಎಲ್ಲಿ ವಾಸ ಮಾಡ್ತಿದ್ರು ಅಲ್ಲೇ ಬಂದು ಇವ್ರ ಸಮಸ್ಯೆಗಳು ಏನಿದಾವೆ ಅಂತ ಹೇಳಿ ಅಹವಾಲುಗಳನ್ನ ಕೇಳಬೇಕಾಯ್ತು. ತಾವರೆಕೆರೆ ಪೊಲೀಸ್ ಠಾಣೆಗಳು ಸಹ ಇಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇಲ್ಲಿ ಬಂದು ಇಲ್ಲಿ ಸಮಸ್ಯೆಗಳನ್ನ ಕೇಳಿದ್ರೆ ಇವ್ರು ದೂರ ಹೇಳ್ಕೊಳೋರು ನಮ್ಮ ಸಮಸ್ಯೆ ಏನೈತೆ ಅಂತ ಹೇಳ್ಬಿಟ್ಟು ಅವಾಗ ನೀವು ಪರಿಹಾರ ಮಾಡೋದಕ್ಕೆ ಈಸಿ ಆಗೋದು. ನಾನು ಕಳೆದ ಬಾರಿ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಬರೋದ್ರಿಂದ ನಾನು ಭವಿತಾ ಮೇಡಮ್ ಅವರಿಗೆ ಕರೆ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ 2ನೇ ಭಾನುವಾರ ಮಾಡ್ಬೇಕಂತ ಸರ್ಕಾರ ಆದೇಶ ಐತೆ ಅಂದ್ರು. ಅವರು ಠಾಣೆಗಳಲ್ಲೇ ಮಾಡೋರು. ಹೋದ್ ಸರಿ ಅಂಜಲಗೆರೆ ಗ್ರಾಮದಲ್ಲಿ ಮಾಡಿರೋ ಇದೇ ಸಮಸ್ಯೆ ಹೇಳಿದ್ರು. ಇದೇನು ಎಣ್ಣೆ ಮಾರ್ತಿರೋದು ಬಹುತೇಕ ಹೆಣ್ಮಕ್ಳೆಲ್ಲ ಹೇಳಿದ್ರು ಎಣ್ಣೆ ಮರದ ನಿಲ್ಲಿಸ್ಬೇಕಂದ್ರು. ಕೆಲವೊಂದು ಜನ ಅಲ್ಲೇ ಜಟಾಪಟಿ ಬಿದ್ರು. ನೀವು ಗಲಾಟೆ ಮಾಡ್ಕೊಬೇಡ್ರಮ್ಮ, ನಮಗೆ ಕಂಪ್ಲೇಂಟ್ ಕೊಡಿ, ನಾವು ಮುಫ್ತಿನಲ್ಲಿ ಬಂದು ನಿಲ್ಲಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಆದ್ರಿಂದ ಈ ತಿಂಗಳು ನೆನ್ನೆ ದಿನ 2ನೇ ಭಾನುವಾರ ಪ್ರತಿ ತಿಂಗಳು ಮಾಡಬೇಕಾಯಿತು, ಮಾಡಿಲ್ಲ. ಮುಂದಿನ ತಿಂಗಳಲ್ಲಿ ನಾನು ಪಟ್ನಾಯಕನಹಳ್ಳಿ ತಾವರೆಕೆರೆ ಪೊಲೀಸ್ ಠಾಣೆ ಅವರಿಗೆ ಅಧಿಕಾರಿಗಳು ಕರೆ ಮಾಡ್ತೀನಿ. ಮುಂದಿನ ತಿಂಗಳ 2ನೇ ಭಾನುವಾರ ಇಲ್ಲಿ ಒಂದು ಸಭೆ ಮಾಡ್ಸೋಣ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಕುಂದುಕೊರತೆಗಳು ಸಭೆ ಮಾಡಿ ಪೊಲೀಸ್ನವರು ಬರ್ತಾರೆ, ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರು ಕರ್ಸೋಣ. ಎಲ್ಲರನ್ನೂ ಕರೆಸಿ ಇಲ್ಲಿ ಏನು ಅಕ್ರಮವಾಗಿ ಸಕ್ರಮ ಮದ್ಯನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅದನ್ನು ನಿಷೇಧ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳ್ತೀನಿ. ನಾನು ನನ್ನ ಕೈಲಾದಷ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿ ಇವಾಗ ಬೇಕಾದ್ರೆ 112 ಕರೆ ಮಾಡ್ರಿ, ಇವಾಗಲೇ ಪೊಲೀಸ್ನವ್ರು ಕರ್ಸೋಣ, ಎಲ್ಲೆಲ್ಲಿ ಹೋಗೈತಂತ ಇಡ್ಸೋಣ ಹೋಗಿ ಇವಾಗಲೇ ಅಲ್ವ ಮಾಡೋಣ.